ಸಾಮಾನ್ಯವಾಗಿ ನಮ್ಮ ಪೊಲೀಸರ ಮೇಲೆ ಒಂದು ಈ ಚಲನಚಿತ್ರಗಳಲ್ಲಿ ತೋರಿಸೋದೊಂದು ವಾಡಿಕೆ ಏನಂತಂದರೆ, ಏನಾದರೂ ಘಟನೆ ಆಗಿ ಸುಮಾರು ಸಮಯದ ನಂತರ ಬರ್ತಾರೆ ಅನ್ನೋಂಥದ್ದು. ಈ ಚಲನಚಿತ್ರಗಳು ಪೊಲೀಸರ ಮೇಲೆ ಒಂಥರ ಅಪನಂಬಿಕೆಯನ್ನು ಮೂಡಿಸುವಲ್ಲಿ ಕೂಡ ಸಾಕಷ್ಟು ಕೆಟ್ಟ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲೊಂದು ನಮಗೆ ಒಂದು ಒಳ್ಳೆಯ ನಿದರ್ಶನ ಇದೆ. ಕಷ್ಟ ಕಾಲದಲ್ಲಿ ಈ ಮಹಿಳೆ ನಾನು ಸುಸೈಡ್ ಮಾಡ್ಕೊಂಡಿದ್ದೀನಿ, ನನಗೆ ಬಚಾವ್ ಮಾಡಿ ಅಂತ ಹೇಳ್ಬಿಟ್ಟು 112ಗೆ ಫೋನ್ ಮಾಡ್ತಾಳೆ. ತಕ್ಷಣ ಹೊಯ್ಸಳ ಕಂಟ್ರೋಲ್ ರೂಮಿಂದ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಯಾದ ಪುಲಕೇಶಿ ನಗರ ಪೊಲೀಸ್ ಠಾಣೆಗೆ ಕರೆ ಹೋಗುತ್ತೆ. ಕೇವಲ 5 ನಿಮಿಷದಲ್ಲಿ ನಮ್ಮ ಹೊಯ್ಸಳ ಸಿಬ್ಬಂದಿಗಳಾದಂಥ ಪರಮೇಶ್ವರ್ ಮತ್ತು ASI ಆಫೀಸರ್ ರೇವಣ್ಣ ಅವರು ತಲುಪ್ತಾರೆ. ಅವರಿಗೆ ಮೇಲುಸ್ತುವರಿಯಾಗಿ ಠಾಣೆಯಲ್ಲಿರ್ತಕ್ಕಂಥ PSI ಅಶ್ವಿನಿ ಮತ್ತು ಇನ್ಸ್ಪೆಕ್ಟರ್ ಕಿರಣ್ ರವರು ಒಳ್ಳೆಯ ಮಾರ್ಗದರ್ಶನ ನೀಡಿ ಆ ಮಹಿಳೆಯನ್ನು ಚಿಕಿತ್ಸೆಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸೇರಿಸ್ತಾರೆ. ಜೊತೆಗೆ ಅವರ ಮಹಿಳೆಯ ತಂದೆ ತಾಯಿಯನ್ನು ಕೂಡ ಅಲ್ಲಿ ಕರೆಸ್ಕೊಂಡು ಅವಳಿಗೆ ಸಕಾಲದಲ್ಲಿ ಒಳ್ಳೆಯ ಚಿಕಿತ್ಸೆ ಲಭಿಸಿ ಅವಳು ಇವತ್ತು ಖುಷಿಯಿಂದ ನಮ್ಮ ಹತ್ರ ಬಂದುಬಿಟ್ಟು, ಸರ್ ಪೊಲೀಸರು ಇಲ್ಲ ಅಂದರೆ ನಾನು ಮೋಸ್ಟ್ಲಿ ಅವತ್ತಿನ ದಿವಸ ಸಾಯ್ತಾ ಇದ್ದೆ, ನಾನು ತುಂಬ ಆಭಾರಿಯಾಗಿದ್ದೀನಿ ಅಂತ ಕಣ್ತುಂಬಿ ಹೇಳಿದಾಗ ಎಲ್ಲೋ ಒಂದು ಕಡೆ ಮಹದಾನಂದ ನಮಗೆ. ಈ ಒಂದು ಮಹದಾನಂದಕ್ಕೆ ಕಾರಣ ನಮ್ಮ ಪುಲಕೇಶಿ ನಗರ ಠಾಣಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು. ಜೀವ ಉಳಿಸಿದ್ದೀವಿ ಅನ್ನೋಕ್ಕಿಂತ ಬೇರೆ ಖುಷಿ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಆ ಒಂದು ಧನ್ಯತಾ ಭಾವ ಇವತ್ತಿನ ದಿವಸ ನಮ್ಮಲ್ಲಿ ತುಂಬಿಕೊಂಡಿದ್ದೀವಿ. ಅದಕ್ಕೆ ಕಾರಣ ನಾವು ಹಾಕ್ಕೊಂಡಿರ್ತಕ್ಕಂಥ ಈ ಕಾಕಿ ಮತ್ತು ಜನರಿಗೆ ಸದಾ ಸೇವೆ ನೀಡಬೇಕು ಅನ್ನೋಂಥ ಒಂದು ಸರ್ಕಾರದ ಕಾಳಜಿಯಿಂದ ಈ ಹೊಯ್ಸಳವನ್ನು ಶುರು ಮಾಡಿದ್ದಾರೆ. ಅದರ ಪರಿಣಾಮಕಾರಿ ಕೆಲಸವನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ. ಇದೇ ಒಂದು ನಿದರ್ಶನ. ಇದರ ಜೊತೆಗೆ ನಾನು ಸಾರ್ವಜನಿಕರಲ್ಲಿ ಮತ್ತೆ ಈ ಒಂದು ನಿದರ್ಶನದ ಮುಖಾಂತರ, ಈ ಒಂದು ಕೆಲಸದ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಹೊಯ್ಸಳ ಅಥವಾ ಅದರಲ್ಲಿರ್ತಕ್ಕಂಥ ಪೊಲೀಸರು, ನಮ್ಮ ಠಾಣೆಗಳು ಎಲ್ಲವೂ ಕೂಡ ಇರೋದು ಜನರಿಗಾಗಿ, ಸಾರ್ವಜನಿಕರಿಗಾಗಿ. ಕೆಲವೊಂದು ಸಮಯ ಯಾವುದೋ ಕಾರಣಾಂತರದಿಂದ ಅಥವಾ ಇದಕ್ಕಿಂತ ನೀವು ಅಂದ್ಕೊಂಡಿರೋ ಎಮರ್ಜೆನ್ಸಿಗಿಂತ ಇನ್ನೊಂದು ಎಮರ್ಜೆನ್ಸಿ ನಮ್ಮ ಸಿಬ್ಬಂದಿಗಳು ಅಟೆಂಡ್ ಮಾಡ್ತಾ ಇರ್ಬೋದು, ಅದರಿಂದ ಡಿಲೇ ಆಗ್ಬೋದೇ ಹೊರತು ನಾವು ಯಾವಾಗಲೂ ಜನರಿಗಾಗಿ ಇದ್ದೀವಿ. ದಯವಿಟ್ಟು ನಮ್ಮ ಹತ್ರ ಬನ್ನಿ, ತಮ್ಮ ತೊಂದರೆಗಳನ್ನ ಹೇಳ್ಕೊಡಿ. ನಮ್ಮ ಕೈಲಾದಷ್ಟು ಕಾನೂನಿನ ಅಡಿಯಲ್ಲಿ ನಾವು ನಿಮ್ಮ ನೆರವಿಗೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟ.